ಹಲೋ ಹಾಯ್ ಸರ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಬ್ಯಾಟ್ರಿ ಗಣೇಶ್ ಮಾತಾಡ್ತಾ ಇರೋದು. ಹಲೋ ಸರ್, ನೀವು ಯು ಪಿ ಎಸ್ ಬ್ಯಾಟ್ರಿ ತೊಗೊಳ್ಬೇಕಂತ ಪ್ಲಾನ್ ಮಾಡಿದರೆ ಬಿಫೋರ್ ನೀವು ಮನೇಲಿ ಯು ಪಿ ಎಸ್ ಪಾಯಿಂಟು ಪ್ರೊವಿಷನ್ ಆಗಿದೆಯಾ ಅಂತೇಳಿ ಚೆಕ್ ಮಾಡ್ಕೋಬೇಕು. ಯು ಪಿ ಎಸ್ ಪಾಯಿಂಟ್ ಆಗಿಲ್ಲ ಅಂತ ಹೇಳಿದ್ರೆ ನೀವು ಎಲೆಕ್ಟ್ರಿಷಿಯನ್ ಹತ್ರ ಹೋಗ್ಬಿಟ್ಟು ಒಂದು ಯು ಪಿ ಎಸ್ ಪಾಯಿಂಟ್ ಮಾಡಿಸ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ರೆಂಟ್ ಕೊಟ್ಟಿರ್ತಾರಲ್ಲ, ಓನರಿಗೆ ಹೇಳಿದರೆ ಅವ್ರು ಮಾಡಿಕೊಟ್ಟಿರ್ತಾರೆ. ಇಲ್ಲ ಅಂದ್ರೂ ಇವಾಗ ಬರೋ ಮನೆಗಳಿಗೆಲ್ಲ 90% ಅದು ಪ್ರೊವಿಷನ್ ಇದ್ದೇ ಇರುತ್ತೆ. ನೀವು ಯು ಪಿ ಎಸ್ ತೊಗೊಳ್ಳೋ ಹೊತ್ತಿಗೆ 1 kV, 1.5 kV, 2 kV ಇದ್ದೇ ಇರುತ್ತೆ. ಸಿಂಗಲ್ BH, 2 BH, 3 BH. ಸಿಂಗಲ್ BHಗೆ 1 kV ಮತ್ತು ಒಂದು 100 H ಬ್ಯಾಟ್ರಿ ಹಾಕ್ಕೊಳ್ಳಿ. ಬೇಕಾದಷ್ಟು ಬ್ಯಾಕಪ್ ಬರುತ್ತೆ. 4.5 hours ಬ್ಯಾಕಪ್ ಬರುತ್ತೆ. ಇದರಲ್ಲಿ ಬಂದುಬಿಟ್ಟು ನಿಮಗೊಂದು 3 to 4 ಲೈಟು, 2 ಫ್ಯಾನು, 1 TV, ಸಿಸ್ಟಮು, ಲ್ಯಾಪ್ಟಾಪ್ಸ್ ಇದೆ, 2 ಲ್ಯಾಪ್ಟಾಪು ಯೂಸ್ ಮಾಡ್ಕೊಳ್ಳಿ ಸರ್. ಸ್ವಲ್ಪ ಜಾಸ್ತಿ ಬೇಕು, 2 BH ಇದೆ, ಮಗು ಇದೆ ಮನೇಲಿ, 2 ಬೆಡ್ರೂಮ್ ಇದೆ ಅಂತ ಹೇಳಿದ್ರೆ 150 H ಹಾಕ್ಕೊಳ್ಳಿ. 1 kVನೇ ಸಾಕು, ಜಾಸ್ತಿ ಬೇಡ. ಒಂದು 2500 rupees ಜಾಸ್ತಿ ಆಗುತ್ತೆ, 70,500 ಆಗುತ್ತೆ ಸರ್. ಇದರಲ್ಲಿ ನೀವು ಓನ್ಲಿ ಲೈಟು, ಫ್ಯಾನು, TV ಯೂಸ್ ಮಾಡ್ಕೊಬೋದು. ಇದು ಬಿಟ್ಟು ನೀವು ಜಾಸ್ತಿ ಯೂಸ್ ಮಾಡ್ಕೊಳಕ್ಕಾಗಲ್ಲ, ಯಾಕಂದರೆ ಅದು ಬರೋದು 800 ವ್ಯಾಟ್ಸ್ ಮಾತ್ರನೇ. 1 kW 800 ವ್ಯಾಟ್ಸ್ ಅಷ್ಟೇ ಔಟ್ಪುಟ್ ಬರೋದು. ಓವನ್ನು, ಗೀಝರು, ಆಮೇಲೆ ಮೈಕ್ರೋನು ಇದು ಮಾಡೋಕ್ಕಾಗಲ್ಲ, ಓವರ್ಲೋಡ್ ಬರುತ್ತೆ. ಹೆಚ್ಚಿನ ಮಾಹಿತಿಗೆ ರೇಣು ಎಂಟರ್ಪ್ರೈಸಸ್, ದಿ ಪವರ್ ಗೋಲ್ಡ್ ಯೂಟ್ಯೂಬ್ ಇದೆ, ಮಾಹಿತಿ ಇದೆ ಸರ್. ವಿಷಯ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸೇವ್ ಮಾಡಿ ಇಟ್ಕೊಳ್ಳಿ. ಬ್ಯಾಟ್ರಿ ಯು ಪಿ ಎಸ್ ಏನಾರು ಬೇಕಾದರೆ ನಮ್ಮ ನಂಬರ್ ಇರುತ್ತೆ, ಕಾಲ್ ಮಾಡಿ ಹೆಲ್ಪ್ ಮಾಡ್ತೀವಿ. ಥ್ಯಾಂಕ್ ಯು ಸರ್, ಬಾಯ್.